ಏಡೆನ್ಸ್ ನ್ಯೂಸ್ಗೆ ಸ್ವಾಗತ. ನಾನು ರಚನಾ. ಏಡೆನ್ಸ್ ವಾಹಿನಿಯ ಸುದ್ದಿಗೆ ಹೆಸ್ಕಾಂ ಎಚ್ಚೆತ್ತುಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಖಾನಾಪುರದ ಬಿಡಿ ಗ್ರಾಮಕ್ಕೆ ಈಗ ವಿದ್ಯುತ್ ಭಾಗ್ಯ ಬಂದಿದೆ. ಏಡೆನ್ಸ್ ವಾಹಿನಿಯ ಸುದ್ದಿಗೆ ಹೆಸ್ಕಾಂ ಎಚ್ಚೆತ್ತುಕೊಂಡು ಖಾನಾಪುರದ ಬಿಡಿ ಗ್ರಾಮಕ್ಕೆ ವಿದ್ಯುತ್ ಭಾಗ್ಯವನ್ನ ಕಲ್ಪಿಸಿಕೊಟ್ಟಿದೆ. ಗ್ರಾಮದ ವಿದ್ಯುತ್ ಕಂಬ ಇದೀಗ ಮುರಿದು ಬೀಳುವಂತಹ ಹಂತದಲ್ಲಿದ್ದಂತಹ ವಿದ್ಯುತ್ ಕಂಬವನ್ನ ದುರಸ್ತಿ ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಎಷ್ಟೇ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ತಲೆಯನ್ನ ಕೆಡಿಸ್ಕೊಂಡಿರ್ಲಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಈಗ ನಮ್ಮ ಸುದ್ದಿ ಬಿತ್ತಾರವಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದ್ದಾರೆ. ವಿದ್ಯುತ್ ಕಂಬಕ್ಕೆ ಹೊಸ ವೈರ್ ಅನ್ನ ಹಾಕಲಾಗ್ತಾ ಇದೆ. ಏಡೆನ್ಸ್ ವರದಿಗೆ ಸಾರ್ವಜನಿಕರಿಂದ ಭರಪೂರ ಪ್ರಶಂಸೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಏನು ಏಡೆನ್ಸ್ ವಾಹಿನಿಯ ಸುದ್ದಿಗೆ ಹೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಏನು ಪ್ರಾಬ್ಲಮ್ ಇತ್ತು, ಏನ್ ಸಮಸ್ಯೆ ಇತ್ತು, ಅದಕ್ಕೆ ಪರಿಹಾರವನ್ನ ಕೊಟ್ಟಿದ್ದಾರೆ. ಎಷ್ಟೇ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಆದ್ರೆ ಈಗ ವಿದ್ಯುತ್ ಕಂಬಕ್ಕೆ ಹೊಸ ವೈರ್ ಗಳನ್ನ ಅಳವಡಿಸಲಾಗಿದೆ. ಏಡೆನ್ಸ್ ವರದಿಗೆ ಎಲ್ಲರೂ ಕೂಡ ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಏಡೆನ್ಸ್ ವಾಹಿನಿಯ ಸುದ್ದಿಗೆ ಎಚ್ಚೆತ್ತುಕೊಂಡಿರುವಂತಹ ಹೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಕಂಬ ದುರಸ್ತಿ ಪಡಿಸಿದ್ದಾರೆ. ಬಿಡಿ ಗ್ರಾಮದಲ್ಲಿ ಸಾರ್ವಜನಿಕರು ತಿರುಗಾಡುವಂತಹ ಮುಖ್ಯ ರಸ್ತೆಯಲ್ಲೇ ವಿದ್ಯುತ್ ಕಂಬ ಮುರಿದು ಬೀಳುವಂತಹ ಪರಿಸ್ಥಿತಿಯಲ್ಲಿತ್ತು. ಆದ್ರೆ ಈಗ ಅದನ್ನ ಸರಿಪಡಿಸುವ ಕೆಲಸಕ್ಕೆ ಕೂಡ ಮುಂದಾಗಿದ್ದಾರೆ. ಸಾರ್ವಜನಿಕರು ಹಲವಾರು ಬಾರಿ ಮನವಿ ಮಾಡಿದ್ರು ಕೂಡ ಹೆಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ರು ಅಂತ ಕೂಡ ಹೇಳ್ತಾ ಇದ್ರು. ಹೀಗಾಗಿ ಸಾರ್ವಜನಿಕರು ಸಮಸ್ಯೆಯನ್ನ ಬಗೆಹರಿಸುವಂತೆ ಏಡೆನ್ಸ್ ವಾಹಿನಿಯ ಮೂಲಕ ಮನವಿ ಕೂಡ ಮಾಡಿದ್ರು. ಈ ಸಂಬಂಧ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣ ವಿದ್ಯುತ್ ಕಂಬಕ್ಕೆ ಹೊಸ ವೈರ್ ಗಳನ್ನ ಹಾಕಿ ದುರಸ್ತಿ ಪಡಿಸುತ್ತಾರೆ. ಇದು ಏಡೆನ್ಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಏನು ಕಳೆದ 2 ದಿನಗಳ ಹಿಂದೆ ಅನ್ಸುತ್ತೆ ಈ ಸುದ್ದಿಯನ್ನ ನಾವು ಪ್ರಸಾರ ಮಾಡಿದ್ದು. ಯಾವ ರೀತಿ ಸಮಸ್ಯೆಗಳಿದೆ, ಯಾಕೆ ಅಂದ್ರೆ ಅದು ಮಾರ್ಕೆಟ್ ಅಲ್ಲಿ ಹಲವಾರು ಮಳಿಗೆಗಳು ಅಂಗಡಿಗಳಿವೆ. ಏನು ಲೈಟ್ ವಿದ್ಯುತ್ ಕಂಬ ಇದೆ ಅಲ್ಲಿ ಅಕ್ಕಪಕ್ಕದಲ್ಲಿ. ಅಲ್ಲಿಯ ಸ್ಥಳೀಯರು ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಬಾಗಿದೆ ಅದು ವಿದ್ಯುತ್ ಕಂಬ, ಯಾವಾಗ ಬೇಕಾದ್ರೂ ಬೀಳುವಂತಹ ಪರಿಸ್ಥಿತಿಯಲ್ಲಿದೆ. ಆದ್ರೂ ಕೂಡ ಅಧಿಕಾರಿಗಳು ದಿನನಿತ್ಯ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ, ಆದ್ರೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ. ಈ ಕಡೆ ಮಳೆಯ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಮಳೆ ಬೀಳ್ತಾ ಇರೋದ್ರಿಂದ ವಿದ್ಯುತ್ ಕಂಬ ಏನಾದ್ರೂ ಕೆಳಗಡೆ ಬಿದ್ರೆ ನಮಗೆ ಸಮಸ್ಯೆಗಳಾಗುತ್ತೆ, ತೊಂದರೆಗಳಾಗುತ್ತೆ, ಅನಾಹುತಿಗಳಾಗುತ್ತೆ ಎನ್ನುವಂತಹ ಭಯಭೀತಿಯಲ್ಲಿ ಸ್ಥಳೀಯರು ಮಾತುಕತೆಯನ್ನ ನಡೆಸಿದ್ರು. ಈಗ ಅದಕ್ಕೆ ಹೊಸ ರೂಪವನ್ನ ಕೊಟ್ಟಿದ್ದಾರೆ. ವೈರ್ ಗಳನ್ನ ಕೂಡ ಚೇಂಜ್ ಮಾಡುವಂತಹ ಕೆಲಸವನ್ನ ಹೆಸ್ಕಾಂ ಅಧಿಕಾರಿಗಳು ಮಾಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಶಿಕಾಂತ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಶಶಿಕಾಂತ್, ಈಗಾಗಲೇ ನಾವೇ 2 ದಿನಗಳ ಹಿಂದೆ ಈ ಸುದ್ದಿಯನ್ನ ಪ್ರಸಾರ ಮಾಡಿದ್ದು, ಏನ್ ಸಮಸ್ಯೆಗಳಿದೆ ಅಂದ್ರೆ ಅಲ್ಲಿ ವಿದ್ಯುತ್ ಕಂಬ ಯಾವ ರೀತಿ ಆಗಿತ್ತು ಅನ್ನೋದನ್ನ ನಾವು ತೋರಿಸಿದ್ದು. ಈಗ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಂಡು ಅದಕ್ಕೊಂದು ಹೊಸ ರೂಪ ಕೂಡ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಖಾನಾಪುರ ತಾಲೂಕಲ್ಲಿ ಹೆಸ್ಕಾಂ ಇಲಾಖೆಗೆ ಸಂಬಂಧಪಟ್ಟಂಗ ಬಹಳ ಸುದ್ದಿಗಳು ಮಾಡಿದೀವಿ. ಒಂದ್ ಸುದ್ದಿ ಅಲ್ಲ, ಸಾಕಷ್ಟು ಸುದ್ದಿ ಮಾಡಿದ್ರು ಕೂಡ ಸುದ್ದಿ ಮಾಡೋಕ್ಕಿಂತ ಮೊದಲು ಅವರು ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ. ಪ್ರತಿಯೊಂದು ಕೆಲಸವನ್ನು ನಾವು ಸುದ್ದಿ ಮಾಡಿ ಎಚ್ಚರಿಸುವಂತ ಕೆಲಸ ನಮ್ಮ ಖಾನಾಪುರ ತಾಲೂಕಲ್ಲಿ ನಡೆದಿದೆ. ಅದ್ರ ಪ್ರಕಾರ ಇದು ಸಿಟಿ ಮಧ್ಯದಲ್ಲಿ ಇರುವಂತ ಒಂದು ಕಂಬ. ಅಕಸ್ಮಾತ್ ಇದೇನಾದ್ರೂ ಬಿದ್ರೆ ಸಾಕಷ್ಟು ಸಾರ್ವಜನಿಕರಿಗೆ ಅನಾಹುತ ಆಗುವಂತ ಒಂದು ಸಂದರ್ಭ ಇತ್ತು. ಇದನ್ನ ನಾವು ಸುದ್ದಿ ಮಾಡಿದ ತಕ್ಷಣ ಸಾರ್ವಜನಿಕರು ಆರೋಪ ಮಾಡಿದ್ರು. ನಾವು ಸುದ್ದಿನೂ ಸರಿಯಾಗಿ ಅದನ್ನ ಬಿತ್ತರಿಸಿದಾಗ ಇಮಿಡಿಯೇಟ್ ಆಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅದನ್ನ ಸರಿಪಡಿಸುವಂತ ಕೆಲಸ ನಡೆದಿದೆ. ಇನ್ನು ಶಶಿಕಾಂತ್, ಅಲ್ಲಿ ಏನಂದ್ರೆ ಹೊಸ ವೈರ್ ಗಳನ್ನ ಹಾಕಿ ದುರಸ್ತಿ ಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಕಂಬ ಬಾಗಿತ್ತು, ಅದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡಿದಾರಾ? ಈಗ ಅದು ಆ ಕಂಬಕ್ಕೆ ಒಂದು ಸಪೋರ್ಟಿಗಾಗಿ ಗೈ ವೈರ್ ಅಂತ ಹಾಕ್ತಾರೆ. ಅದು ಆ ಒಂದು PWD ಬೋರ್ಡ್ಗೆ ತಗಲು ಹಾಕಿದ್ದು ಅಂತ ನಡೆದಿತ್ತು. ಈಗ ಅದನ್ನ ಬಿಡಿಸಿ ಬೇರೆ ಕಡೆಗೆ ಒಂದು ಹೋಲ್ ಅನ್ನ ಹಾಕಿ ಅದ್ರೊಳಗೆ ಅದನ್ನ ನಿಲ್ಲಿಸುವಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ಅದು ಬೆಂಡ್ ಆಗಿರೋ ಕಂಬ ಚೇಂಜ್ ಮಾಡ್ಬೇಕಂದ್ರೆ ಸ್ವಲ್ಪ ಬೇಸಿಗೆ ಕಾಲ ಬರ್ಬೇಕಂತೆ. ಈ ಮಳೆಗಾಲದಲ್ಲಿ ಅದು ಕಂಬ ಗಟ್ಟಿ ಆಗಲ್ಲ ಅಂತ ಹೇಳಿ ಅದನ್ನ ಕಂಬವನ್ನ ಹಾಕಿಲ್ಲ, ವೈರ್ ಮಾತ್ರ ಹೊಸದ ಹಾಕಿ ಅದನ್ನೇ ಸ್ವಲ್ಪ ಸಪೋರ್ಟಿಗೆ ಬೇರೆ ಕಡೆಗೆ ಒಂದು ವೈರ್ ಜಗ್ಗಿ ಕಟ್ಟಿಯುವಂತ ಕೆಲಸ ಆಗಿದೆ.
ಇನ್ನು ಶಶಿಕಾಂತ್, ಅಲ್ಲಿ ಇವಾಗ ಏನು ಅನಾಹುತ ಆಗುತ್ತೆ ಅಥವಾ ಕಂಬ ಬಿದ್ದ್ಬಿಡುತ್ತೆ ಅಂತ ಒಂದು ಭಯಭೀತದಲ್ಲಿ ಇದ್ರು ಅಲ್ಲಿದ್ದಂತಹ ಅಂಗಡಿಗಳ ಮಾಲೀಕರಿರ್ಬೋದು, ಸ್ಥಳೀಯರಿರ್ಬೋದು, ಓಡಾಡುವಂತಹ ಸಾರ್ವಜನಿಕರಿರ್ಬೋದು, ಎಲ್ಲರೂ ಕೂಡ ಈಗ ಭಯ ಹೋಗಿದ್ಯಾ? ಆ ಕಂಬ ಬೀಳುವಂತಹ ಪರಿಸ್ಥಿತಿ ಇಲ್ವಾ ಅಲ್ಲಿ? ಇಲ್ಲ, ಸದ್ಯಕ್ಕಂತೂ ತಾತ್ಕಾಲಿಕವಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆದ್ರೆ ಕಂಬ ಮಾತ್ರ ಅದು ಬೆಂಡಾಗಿದ್ರದ್ದು ಹಂಗೆ ಇದೆ. ಹೊಸ ಕಂಬ ಹಾಕುವವರೆಗೂ ಅದು ಸಮಸ್ಯೆ ಬಗೆಹರಿಯುವುದಿಲ್ಲ. ಆದ್ರೂ ಈಗ ಸದ್ಯ ಮಳೆಗಾಲ ಇರುವುದರಿಂದ ಈಗ ಕಂಬ ಹಾಕುವುದರಿಂದ ಗಟ್ಟಿ ಆಗುದಿಲ್ಲ ಅನ್ನುವಂತ ಉತ್ತರವನ್ನ ಅವರು ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಮಾತ್ರ ತಾತ್ಪೂರ್ತಿಯಾಗಿ ಯಾವುದೇ ರೀತಿ ಸಮಸ್ಯೆ ಆಗದಂಗ ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಓಕೆ, ನಮ್ಮ ಚಾನೆಲ್ ನಲ್ಲಿ ಇದ್ರ ಬಗ್ಗೆ ಸುದ್ದಿ ಬಿತ್ತರಿಸಿದ್ದು, ಅಲ್ಲಿ ಸ್ಥಳೀಯರು ಕೂಡ ಮಾತಾಡಿದ್ರು ನಮ್ ಜೊತೆ. ಇವಾಗ ಅವ್ರನ್ನ ಮಾತಾಡ್ಸಿದ್ರ, ಏನ್ ಹೇಳಿದ್ರು? ಎಲ್ಲ ಹೇಳಿದ್ವಿ, ಅವ್ರಿಗೆ ಭೇಟಿಯಾಗಿದ್ದು ನಾವು. ಆಮೇಲೆ ಹೌದು, ನಿಮ್ ಸುದ್ದಿ ಬಂದ್ಮೇಲೆ ಇಲ್ಲಿ ಬಂದು ಇದೆಲ್ಲ ಸರಿಪಡಿಸ್ತಾ ಇದ್ದಾರೆ. ಸದ್ಯಕ್ಕಂತೂ ತಾತ್ಕಾಲಿಕ ವ್ಯವಸ್ಥೆ ಆಗಿದೆ. ಆದ್ರೆ ಇದು ಸ್ವಲ್ಪ ಮಳೆಗಾಲ ಹೋದ್ಮೇಲೆ ಆದ್ರೂ ಈ ಕಂಬವನ್ನ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಓಕೆ, ಧನ್ಯವಾದ ಶಶಿಕಾಂತ್ ತಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು. ಏನು ಅಲ್ಲಿ ವಿದ್ಯುತ್ ಕಂಬದ ಸಮಸ್ಯೆ ಇತ್ತು, ಅದು ಬಿದ್ರೆ ಅನಾಹುತ ಸಂಭವಿಸುತ್ತೆ ಅನ್ನೋ ಒಂದು ಭಯ ಇತ್ತು. ಈಗ ಅದು ಒಂದು ರೀತಿಯಾಗಿ ತಾತ್ಕಾಲಿಕವಾಗಿ ಒಂದು ಸಮಸ್ಯೆಗೆ ಪರಿಹಾರವನ್ನ ಕೊಟ್ಟಿದ್ದಾರೆ. ಹೊಸ ವೈರ್ಗಳನ್ನ ಹಾಕಿ ದುರಸ್ತಿಯನ್ನ ಪಡಿಸಿದ್ದಾರೆ. ಈಗ ಕಂಬವನ್ನ ಸದ್ಯಕ್ಕೆ ಸರಿಪಡಿಸ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಮಳೆಯ ಪ್ರಮಾಣ ಹೆಚ್ಚಾಗಿದೆ. ಸೊ ಕಂಬವನ್ನ ಚೇಂಜ್ ಮಾಡ, ಸೊ ಅದಕ್ಕೆ ಏನು ಒಂದು ಸಪೋರ್ಟಿಗೆ ಅಂತ ಒಂದು ತಂತಿಯನ್ನ ಹಾಕಿರ್ತಾರೆ. ಅದನ್ನ ಅವರು ಮೊದಲು ಒಂದು ಯಾವುದೋ ಸೂಚನಾ ಫಲಕಕ್ಕೆ ಹಾಕಿದ್ರು, ಅದು ಕೂಡ ಬಾಗ್ಬಿಟ್ಟಿತ್ತು. ಈಗ ಅದನ್ನ ಬೇರೆ ಕಡೆಗೆ ಹಾಕಲಾಗಿದೆ. ಸೊ ಅದರಿಂದ ಕಂಬ ಒಂದರ ಮಟ್ಟಿಗೆ ಸ್ವಲ್ಪ ಬಾಗಿರೋದು ಕಡಿಮೆ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಸಂಪೂರ್ಣವಾಗಿ ಹೊಸ ವೈರ್ಗಳನ್ನ ಹಾಕಿ ದುರಸ್ತಿ ಪಡಿಸಿದ್ದಾರೆ. ಸೊ ಇದು ತಾತ್ಕಾಲಿಕವಾಗಿ ಕೂಡ ಅದಕ್ಕೊಂದು ಪರಿಹಾರ ಸಿಕ್ಕಿದೆ. ಇನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ವರದಿಗೂ ಮುನ್ನ ಯಾವ ರೀತಿ ಇತ್ತು, ವರದಿಯ ನಂತರ ಅಂದ್ರೆ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯಾವ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. 2 ದಿನದ ವಿಜುವಲ್ಸ್ ಗಳನ್ನ ನಾವಿವತ್ತು ತೋರಿಸ್ತಾ ಇದೀವಿ ನಿಮಗೆ. ನಾವು 2 ದಿನಗಳ ಹಿಂದೆ ಆ ಸುದ್ದಿಯನ್ನ ಪ್ರಸಾರ ಮಾಡುವಂತಹ ಸಂದರ್ಭದಲ್ಲಿ ಆ ವಿದ್ಯುತ್ ಕಂಬ ಯಾವ ರೀತಿ ಆಗಿತ್ತು, ಯಾವ ರೀತಿ ಬಾಗಿತ್ತು ಅನ್ನುವಂತಹ ವಿಜುವಲ್ಸ್ ಗಳು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅದನ್ನ ಯಾವ ರೀತಿ ದುರಸ್ತಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಚೇಂಜ್ ಮಾಡ್ತಾ ಇದ್ದಾರೆ ಅನ್ನೋದು ಮತ್ತೊಂದು ವಿಂಡೋದಲ್ಲಿ ಬರ್ತಾ ಇರುವಂತಹ ವಿಡಿಯೋಸ್ಗಳು ನಾವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಾವು ಪ್ರತಿಯೊಂದು ಸುದ್ದಿಗಳನ್ನ ತೆಗೆದುಕೊಂಡಾಗ, ಪ್ರತಿಯೊಂದು ಸುದ್ದಿಗಳನ್ನ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯ ಸಮಸ್ಯೆಗಳಿರ್ಬೋದು, ಇದೆ ಅಂತಲ್ಲ, ತುಂಬಾ ಸಮಸ್ಯೆಗಳನ್ನ ನಾವು ಪ್ರಸಾರ ಮಾಡ್ತಾ ಇರ್ತೀವಿ. ಈ ರೀತಿಯಾಗಿ ಒಂದು ಪರಿಹಾರ ಸಿಕ್ಕಿದಾಗ ಅಲ್ಲಿರುವಂತಹ ಜನರು ಕೂಡ ನಿಟ್ಟುಸಿರು ಬಿಡ್ತಾರೆ. ನಮಗೂ ಕೂಡ ನಾವು ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದೀವಿ, ಅದು ಕೂಡ ನಮಗೆ ಒಂದು ಖುಷಿಯ ವಿಚಾರವಾಗುತ್ತೆ. ಈಗ ಅಲ್ಲಿ ಏನು ಸ್ಥಳೀಯರಿಗೆ ಒಂದು ಭಯ ಇತ್ತು ಅಥವಾ ಅಂಗಡಿ ಮಾಲೀಕರಿಗೆ ದಿನನಿತ್ಯ ಅವರು ಭಯದಲ್ಲಿ ಬಂದು ಅಂಗಡಿಗಳನ್ನ ಓಪನ್ ಮಾಡ್ಕೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ರು, ಈಗ ಅದು ಸ್ವಲ್ಪ ದಿನಗಳ ಮಟ್ಟಿಗೆ ಮುಂದೂಡಲಾಗಿದೆ ಅಂತ ಕೂಡ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಅಂದ್ರೆ ಅದು ಸಂಪೂರ್ಣವಾಗಿ ಸರಿಯಾಗಿಲ್ಲ, ಆದ್ರೆ ತಾತ್ಕಾಲಿಕ ಪರಿಹಾರವನ್ನ ಕೊಟ್ಟಿದೆ. ಆದ್ರೆ ಸ್ವಲ್ಪ ಬೇಸಿಗೆ ಕಾಲ ಬಂದ ಮೇಲೆ ಆ ಕಂಬವನ್ನ ಚೇಂಜ್ ಮಾಡ್ತೀನಿ ಅಂತ ಕೂಡ ಅಧಿಕಾರಿಗಳು ಹೇಳಿದ್ದಾರೆ. ಆದ್ರೆ ಸದ್ಯಕ್ಕೆ ವೈರ್ಗಳನ್ನ ಚೇಂಜ್ ಮಾಡಿ ಅದಕ್ಕೊಂದು ಹೊಸ ರೂಪ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಮಳೆಯ ಪ್ರಮಾಣ ಕಡಿಮೆ ಆದ್ಮೇಲೆ ಗಮನ ಕೊಟ್ಟು ಅಲ್ಲಿ ಯಾವ್ಯಾವ ಹಳೆಯ ವಿದ್ಯುತ್ ಕಂಬಗಳಿವೆ ಅದನ್ನೆಲ್ಲ ಸರಿಪಡಿಸ್ಬೇಕು ಅಂತ ಕೂಡ ನಾವು ಆಗ್ರಹಿಸ್ತೀವಿ.